ಕೃಷ್ಣ ಶೆಟ್ಟಿ ಅಂತ ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧದಲ್ಲಿ 38 ವರ್ಷಗಳ ಕಾಲ ಸೇವೆ ಮಾಡಿ 2006ರಲ್ಲಿ ನಿವೃತ್ತಿ ಹೊಂದಿದ್ದೇನೆ. 1988ರಿಂದ ನಾನು ಔಷಧ ರಹಿತ ಚಿಕಿತ್ಸೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಬಂದಿದ್ದೇನೆ. ಕಾರಣ ಏನಪ್ಪಾ ಅಂತಂದ್ರೆ ನನಗೆ 14 ವರ್ಷಗಳ ಕಾಲ ನೆಗಡಿ, ಶೀನು, ಸತತವಾಗಿ ಬರ್ತಕ್ಕಂಥ ಶೀನು, ಮೈಕೈ ನವೆ, ಮಲಬದ್ಧತೆ ಈ ಥರ ಅನೇಕ ತೊಂದರೆಗಳು ನನಗೆ ಇತ್ತು. ಇದಕ್ಕೆ ಸ್ಟೆರಾಯ್ಡ್ ಮಾತ್ರೆಗಳು, ಇಂಜೆಕ್ಷನ್ಗಳೆಲ್ಲ ತೆಗೆದುಕೊಳ್ತಾ ಇದ್ದೆ. ಆದರೆ ಕೇವಲ 15 ದಿನಗಳ ಅವಧಿಯಲ್ಲಿ ಒಂದು ಔಷಧವನ್ನ ಬಳಸದೆ ನಾನು ಬಹಳ ಸುಲಭವಾಗಿ ಈ ರೋಗವನ್ನ ವಾಸಿ ಮಾಡಿಕೊಂಡೆ. ಇದು ನನಗೆ ಸ್ಫೂರ್ತಿಯಾಗಿ ಆ, ಅಖಿಲ ಭಾರತ ಪ್ರಾಕೃತಿಕ ಚಿಕಿತ್ಸಾ ಪರಿಷತ್ ನವದೆಹಲಿ ಇಲ್ಲಿಂದ 3 ವರ್ಷಗಳ ಪೋಸ್ಟಲ್ ಡಿಪ್ಲೊಮಾ ಮಾಡಿಕೊಂಡು ಇದ್ರ ಬಗ್ಗೆನೇ ಈ ಔಷಧ ಚಿಕಿತ್ಸೆಗಳ ಬಗ್ಗೆನೇ ಅಧ್ಯಯನ ಮಾಡ್ತಾ ಬಂದಿದ್ದೀನಿ. ಅದರಲ್ಲೂ ವಿಶೇಷವಾಗಿ ವಿಘ್ನೇಶ್ವರನ ಪೂಜೆಗೆ ಬಳಸ್ತಕ್ಕಂತಹ ಗರಿಕೆ ಹುಲ್ಲು ಏನಿದೆ ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ನಾನು ಅದನ್ನ ಬಳಸಿ, ನಮ್ಮ ಕುಟುಂಬದವರೆಲ್ಲ ಬಳಸಿ, ತದನಂತರ ಅನೇಕ ನಮ್ಮ ಇತರ ಸ್ನೇಹಿತರುಗಳು ಕೂಡ ಎಲ್ಲರೂ ಬಳಸಿ ಅದರಿಂದ ಬಹಳಷ್ಟು ಪ್ರಯೋಜನವನ್ನ ಪಡೆದಿದ್ದಾರೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಈ ರೀತಿ ಗರಿಕೆ ಹುಲ್ಲಿನ ರಸ ಸೇವನೆ ಹಾಗೂ ತಾಜಾ ಹಣ್ಣುಗಳು, ತರಕಾರಿಗಳ ಸೇವನೆ, ಬೆಳಗ್ಗೆ ಹೊತ್ತು ಮುಂಜಾವಿನ ಸೂರ್ಯನ ಕಿರಣಗಳಿಗೆ ಮೈ ಒಡ್ತಕ್ಕಂಥದ್ದು, ಬೆಳಗಿನ ಸಮಯದಲ್ಲಿ ವಾಕಿಂಗ್ ಮಾಡ್ತಕ್ಕಂಥದ್ದು, ತದನಂತರ ವಾರದಲ್ಲೊಮ್ಮೆ ಅರ್ಧ ದಿನ ಉಪವಾಸ ಮಾಡ್ತಕ್ಕಂಥದ್ದು, ನೀರು ಕೊಡ್ಕೊಂಡು ಉಪವಾಸ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡಿ ಕೇವಲ 3 ವಾರಗಳಲ್ಲಿ ನಾನು ನನ್ನ ರೋಗವನ್ನ ವಾಸಿ ಮಾಡಿಕೊಂಡೆ. ನಮ್ಮ ಕುಟುಂಬದ ಅನೇಕರು ಈ ತೊಂದರೆಯಿಂದ ಇದೇ ರೀತಿ ತೊಂದರೆಯಿಂದ ಬಳಲ್ತಿದ್ದವರೆಲ್ಲರೂ ಸಹ ಗುಣಮುಖರಾಗಿದ್ದಾರೆ. ನಾವು ಮುಖ್ಯವಾಗಿ ಈ ಕೆಲವೊಂದು ಅಂಶಗಳನ್ನ ಗಮನಿಸ್ಬೇಕಾಗತ್ತೆ. ನಾವು ಊಟ ಮಾಡಿದ ನಂತರ, ತಿಂಡಿ ತಿಂದ ನಂತರ, ಮಲ ವಿಸರ್ಜನೆ ಮಾಡಿದ ನಂತರ ನಾವು ಬಾಯಿ ಮುಕ್ಕಳಿಸೋ ಹವ್ಯಾಸ ಎಷ್ಟು ಮಟ್ಟಿಗಿದೆ ಅಂತ ನಮಗೆ ನಾವೇ ಪ್ರಶ್ನೆ ಹಾಕೋಬಹುದು. ಕೆಲವೊಂದೆಲ್ಲ ಸಣ್ಣ ಸಣ್ಣ ಅಂಶಗಳು ಕಾಣುತ್ತೆ, ಆದರೆ ದಟ್ ಮೇಕ್ಸ್ ಮೇಜರ್ ಡಿಫರೆನ್ಸ್. ಈ ಸೂಜಿಲ ಹೋಗೋದಕ್ಕೆ ನಾವು ಕೊಡ್ಲಿ ತೆಗೆದುಕೊಳ್ತಾ ಇದ್ದೀವಿ ಇವತ್ತಿನ ದಿವಸ. ಒಂದು ಉಕ್ತಿ ಇದೆ, ಮೂತ್ರೇ ಪುರುಷೇ ಭುಕ್ತಿಯಂತೆ ತಥಾಚ ದ್ವಿಜಧಾವನಿ ಚತುರಷ್ಟ ದ್ವಿಷ ಗಂಡೂಶೈಹಿ ಶುದ್ಧಿರಿಷ್ಯತೆ ಅಂತ. ಅಂದ್ರೆ ನಾವು ಮೂತ್ರ ವಿಸರ್ಜನೆ ನಂತರ ನಾವು 4 ಬಾರಿ ಬಾಯಿನ ಮುಕ್ಕಳಿಸ್ಬೇಕು ಅಂತ. ಅನಂತರ ಮಲ ವಿಸರ್ಜನೆ ಮಾಡಿದ ನಂತರ 8 ಬಾರಿ ಬಾಯಿಯನ್ನ ಮುಕ್ಕಳಿಸ್ಬೇಕು. ಊಟ ಮಾಡಿದ ನಂತರ 12 ಬಾರಿ ನಾವು ಬಾಯನ್ನ ಮುಕ್ಕಳಿಸ್ಬೇಕು. ಹೀಗೆ ಹಲ್ಲುಜ್ಜಿದ ನಂತರ 16 ಬಾರಿ ಯಾದ್ರೂ ಬಾಯನ್ನ ಮುಕ್ಕಳಿಸ್ಬೇಕು ಅಂತ. ಇದಕ್ಕೆ ಏನಪ್ಪಾ ಅಂತಂದ್ರೆ, ಈ ನಾವು ಮಲವನ್ನ ವಿಸರ್ಜನೆ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ತ್ಯಾಜ್ಯ ಭಾಗ ಏನಿದೆ ಅದೆಲ್ಲ ಹೊರಗಡೆ ಹೋದ್ರೂ ಕೂಡ ಅಲ್ಲಿ ಕೆಲವೊಂದು ಸೆಲ್ಗಳ ಹತ್ರ ರೆಕ್ಟಮ್ ಭಾಗದಲ್ಲಿ, ಗುದದ್ವಾರದ ಭಾಗದಲ್ಲಿ ಕೆಲವೊಂದು ಸೆಲ್ಗಳು ಈ ಟಾಕ್ಸಿನ್ಸ್ ಅನ್ನ, ವಿಷಮಲವನ್ನ, ಕಾಯಿಲೆ ತರುವಂತ ಅಂಶವನ್ನ ಇಟ್ಕೊಂಡಿರುತ್ತೆ ಅಂತ. ಅದೆಲ್ಲ ಈ ಮಲದಲ್ಲಿ ಹೋಗುತ್ತೆ. ನಾವು ಬಾಯಿನಲ್ಲೂ ಕೂಡ ಕೆಲವೊಂದು ಸೆಲ್ಗಳಲ್ಲಿ ವಿಷಮಲಗಳಿದ್ದು ಅದು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಅನೇಕರು ನೋಡಿ, ನಾವೆಲ್ಲ ತಿಂಡಿ ತಿಂದ ನಂತರ, ಊಟ ಮಾಡಿದ ನಂತರ ನಾವು ಬಾಯಿ ಮುಕ್ಕಳಿಸೋದಾದ್ರೂ ಕಾಫಿ, ಟೀನೋ, ಹಾಲೋ ಏನೋ ಕುಡಿತೀವಿ, ಬಾಯಿ ಮುಕ್ಕಳಿಸ್ತೀವಿ. ಬಹಳಷ್ಟು ಸಮಯದಲ್ಲಿ ನಾವು ಮುಕ್ಕಳಿಸೋದಿಲ್ಲ, ನನ್ನೂ ಮೊದಲುಗೊಂಡು. ನೋಡಿ, ಇದರಿಂದ ಅನೇಕ ಕಾಯಿಲೆಗಳು ಬರೋದನ್ನ ನಾವು ತಡೆಗಟ್ಟಬಹುದು. ಈ ಗರಿಕೆ ಹುಲ್ಲಿ ಜ್ಯೂಸ್ನಿಂದ ಏನಪ್ಪಾ ಅಂತಂದ್ರೆ ಎಷ್ಟೊಂದು ಅನುಕೂಲ ಆಗಿದೆ ಅಂದ್ರೆ, ಒಂದು ಉದಾಹರಣೆ, ಸಮಯ ಅಭಾವ ಕಮ್ಮಿ ಇರೋದ್ರಿಂದ ಒಂದೇ ಒಂದು ಮುಖ್ಯವಾದ ಉದಾಹರಣೆ ತಮಗೆ ಕೊಡ್ತೇನೆ. ಈಗ 3 ವರ್ಷಗಳ ಹಿಂದೆ ನನಗೆ ಅಪೆಂಡಿಸೈಟಿಸ್ಸು ಬರ್ಸ್ಟ್ ಆಗಿ ನನಗೆ ಆಪರೇಷನ್ ಫಿಕ್ಸ್ ಆಗಿತ್ತು. ತಮಗೆ ಗೊತ್ತಿರೋ ಹಾಗೆ, ಬಹುಶಃ ಬಹಳಷ್ಟು ಜನಗಳಿಗೆ ಗೊತ್ತಿದೆ, ಅಪೆಂಡಿಸ್ ಬರ್ಸ್ಟ್ ಆದ್ರೆ ಎಷ್ಟು ಸಮಯ ಉಳಿತಾರೆ. ಡಾಕ್ಟ್ರು ಹೇಳಿದ್ರು, ನೋಡಿಪ್ಪ, ಈ ಅಪೆಂಡಿಸ್ ತೊಂದರೆ ಬರ್ತಕ್ಕಂಥದ್ದೇನೆ ಸುಮಾರು 30, 40, 45ರೊಳಗೆ ಬರುತ್ತೆ. ನಿಮ್ದು 70, 75ನೇ ವಯಸ್ಸಲ್ಲಿ ಹೆಂಗ್ ಬಂತು ಗೊತ್ತಿಲ್ಲ.
ಎರಡನೇದು, ಅಪೆಂಡಿಕ್ಸ್ ಬರ್ಸ್ಟ್ ಆದರೆ ಅದು ಲಿಕ್ವಿಡ್ ಎಲ್ಲ ಹೊರಬಂದು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಒಳಗೆ ದೇಹವೆಲ್ಲ ಹರಡಿ ಅವರು ಪರ್ಸನ್ ವಿಲ್ ಬಿ ನೋ ಮೋರ್ ಅನ್ನೋ ಮಾತ ಹೇಳಿದ್ರು. ನೀವು ಹೇಗೆ ಇಷ್ಟು ಸಮಯ ಇದ್ದೀರಿ ಅಂತ ಅಂದು. ಆ್ಯಕ್ಚುಲಿ ಬರ್ಸ್ಟ್ ಆದ 3 ದಿನ ನನಗೆ ತಡೆದಿದೆ. ಕಾರಣ, ನಾನು ಗರಿಕೆ ಹುಲ್ಲಿನ ರಸವನ್ನು ಸೇವನೆ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಗರಿಕೆ ಹುಲ್ಲು ರಸವನ್ನು ಸೇವನೆ ಮಾಡಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಬರೀ ಅದರಲ್ಲೇ ಇದ್ದೆ. ಅದೇ ಆಹಾರ ನನಗೆ. ಹೀಗಾಗಿ ಅದು ತಡೆದಿದೆ. ನನಗೆ ಒಂದು ರೀತಿ ಹೊಟ್ಟೆ ಕಿವುಚಿದಂತ ಆವಾಗವಾಗ ಆದರೂ ಕೂಡ 3 ದಿನ ತಡೆದಿದೆ. ನಾನು ಏನೋ ಬಹುಶಃ ಗ್ಯಾಸ್ ಫಾರ್ಮೇಷನ್ ಆಗಿದೆ, ಅದರಿಂದ ಅನಾನುಕೂಲ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಲಿಕ್ವಿಡ್ ಎಲ್ಲ ಹೊರಬಂದು ಅದೊಂದು ಕಡೆ ಗಟ್ಟಿಯಾಗ್ಬಿಟ್ಟಿದೆ. ಕಡೆಗೆ ರಾತ್ರಿ 7 ಗಂಟೆಗೆ ಸ್ಕ್ಯಾನಿಂಗ್ ಮಾಡಿ ರಾತ್ರಿ ಮಿಡ್ನೈಟ್ 12 ಗಂಟೆನಲ್ಲಿ ಆಪರೇಷನ್ ಮಾಡಿದ್ದಾರೆ. ಅವರು ಆಪರೇಷನ್ ತಗೊಳ್ಳೋಕೆ ರೆಡಿ ಇಲ್ಲ. ಯಾಕೆಂತಂದ್ರೆ ಗ್ಯಾರಂಟಿ ಇಲ್ಲ, ಜೀವ ಉಳಿಯೋದು ಗ್ಯಾರಂಟಿ ಇಲ್ಲ. ಹೀಗಾಗಿ ಅವರು ತಗೊಳಕ್ ರೆಡಿ ಇರಲಿಲ್ಲ. ಕಡೆಗೆ ನನ್ನ ಮಗಳು ಬಹಳ ರಿಕ್ವೆಸ್ಟ್ ಮಾಡಿ ಆಪರೇಷನ್ ಮಾಡಿಸ್ಲಿಕ್ಕೆ ಒಪ್ಪಿದ್ರು. ಆಪರೇಷನ್ ಥಿಯೇಟ್ರಿಗೆ ನಾನು ಕರ್ಕೊಂಡು ಹೋದ್ರು. ಅಲ್ಲಿ ಪುನಃ ಇನ್ನೊಂದು ನಮ್ಮ ಮಗಳು ಬಂದು ಹೇಳಿದ್ರು, ನೋಡಿ ದೊಡ್ಡ ಕರಳನ್ನ ಕತ್ತರಿಸ್ಬೇಕಾಗತ್ತಂತೆ, ಅದನ್ನ ಬೇರೆ ಆರ್ಟಿಫಿಷಿಯಲ್ ಕರಳನ್ನ ಸ್ವಲ್ಪ ಭಾಗ ಸೇರಿಸ್ಬೇಕಾಗತ್ತೆ ಅಂತೆಲ್ಲ ಹೇಳಿದ್ರು. ಅದೇನಾಗುತ್ತೆ ಆಗ್ಲಿ ಬಿಡಮ್ಮ, ನನ್ನ ಜೀವನದಲ್ಲಿ ಹೇಗಿದೆ ಆ ರೀತಿ ಆಗುತ್ತೆ ಅಂತ ಅಂದ್ಕೊಂಡೆ, ಹೇಳಿದೆ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಆಪರೇಷನ್ ಎಲ್ಲ ಆಯಿತು. ಆದಮೇಲೆ ಡಾಕ್ಟ್ರ್ ಬಂದು ಹೇಳಿದ್ರು, ನೋಡಿ ಇನ್ಫೆಕ್ಷನ್ ಇರ್ತಕ್ಕಂಥದ್ದೆಲ್ಲ ತೆಗೆದು ಹಾಕಿದ್ದೀವಿ, ದೊಡ್ಡ ಕರಳಿಗೆ ಈ ಅಪೆಂಡಿಕ್ಸ್ ಒಡೆದೋಗಿರೋಂಥ ಭಾಗ ಸುತ್ತಕೊಂಡಿದೆ, ಅದಕ್ಕೆ ಒಂದು ಸ್ಟೋನ್ ಕೂಡ ಅಂಟ್ಕೊಂಡಿದೆ. ಇದನ್ನ ಈಗ ನಾವು ಅದನ್ನೆಲ್ಲ ತೆಗಿಯೋಕ್ಕೆ ಹೋದರೆ ಬಹಳ ತೊಂದರೆ ಆಗತ್ತೆ, ಪ್ರಾಣಾಪಾಯ ಕೂಡ ಆಗ್ಬೋದು, ಹೇಳಲಿಕ್ಕಾಗಲ್ಲ ಹೀಗೆ ಅಂತ. ಕಡೆಗೆ ಇನ್ಫೆಕ್ಷನ್ ಎಲ್ಲ ತೆಗೆದಿದ್ರು. ಇನ್ನೊಂದು 3-4 ವಾರ 6 ವಾರ ಬಿಟ್ಕೊಂಡು ಬನ್ನಿ ನೋಡೋಣ, ಆಮೇಲೆ ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಇದೇ ರೀತಿ ಗರಿಕೆ ಹುಲ್ಲು ಜ್ಯೂಸ್ ಇದನ್ನೆಲ್ಲ ಸೇವನೆ ಮಾಡಿದೆ ನಾನು. ಅನಂತರ ಸ್ವಾಮಿ ಶಿವಾನಂದ ಆಶ್ರಮದ್ದು ಒಂದು ಪಿಲ್ಸ್ ಬರುತ್ತೆ, ಒಂದು ಹೋಮಿಯೋ ಕಿಟ್ದು, ಕಿಡ್ನಿ ಬ್ಲಾಡ್ ಆ್ಯಂಡ್ ಸ್ಟೋನ್ಸ್ ಅಂತ, ಅದನ್ನು ಸಹ ಸೇವನೆ ಮಾಡಿದೆ. ಇವೆರಡನ್ನು ಪ್ರತಿನಿತ್ಯ ನಾನು ಸೇವನೆ ಮಾಡ್ತಾ ಬಂದೆ. ಸ್ಕ್ಯಾನಿಂಗ್ ಮಾಡಿಸಿದ್ರೆ ಆಮೇಲೆ ಸ್ಟೋನ್ ಕರ್ಗೋಗಿದೆ. ಎರಡನೇದಾಗಿ ಬರ್ಸ್ಟ್ ಆಗಿತ್ತಲ್ಲ ಅಪೆಂಡಿಕ್ಸ್, ಅದು ಕರಳಿಗೆ ಸುತ್ತಕೊಂಡಿದ್ದು ಬಿಟ್ಟು ಹೋಗಿದೆ. ಡಾಕ್ಟರ್ ಹೇಳಿದ್ರು ಇನ್ನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಿಮಗೆ ಅಂತ. ಇನ್ನೊಂದು ಆಪರೇಷನ್ಗೆ 1 ಲಕ್ಷ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ದೇವರು ಅದನ್ನ ತಪ್ಪಿಸಿದ್ರು. ನನಗೆ ಇದರಿಂದ ಬಹಳಷ್ಟು ಉಪಯೋಗ ಆಯ್ತು. ಇದನ್ನು ಹೇಳಿದ್ರೆ ಇನ್ನೂ ಒಂದು ಅರ್ಧ ಗಂಟೆ ಮೇಲಾಗತ್ತೆ, ಆದರೆ ಬಹಳ ಸೂಚ್ಯವಾಗಿ ತಿಳಿಸಿದ್ದೇನೆ. ಇದು ಔಷಧಂ ನಹಿ ಕಿಂಚಿತ್ ವಿದ್ಯತೆ ಜಗತಿ ವಶಾನ್ನಾರ್ಥ ಯೋಗತಃ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ನಮಗೆ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಔಷಧಕ್ಕೆ ಬಾರದಂತಹ ಯಾವ ಮೂಲಿಕೆನೂ ಇಲ್ಲ. ಪ್ರತಿಯೊಂದು ಸಹ ಒಂದಲ್ಲ ಒಂದು ನಮಗೆ ಔಷಧಕ್ಕೆ ಬಂದೇ ಬರುತ್ತೆ ಅಂತ ಹೇಳಲಾಗತ್ತೆ. ಈ ಗರಿಕೆ ಹುಲ್ಲು ಜ್ಯೂಸ್ ಅಂತೂ ನಮಗೆ ಜೀವರಕ್ಷಕ ಅಂತಲೇ ಹೇಳ್ಬೋದು. ನನ್ನ ತಾಯಿಯವರಿಗೆ ಸುಮಾರು ಅವರ 86 ವರ್ಷ, 1982ರಲ್ಲಿ, ಅವ್ರು 105 ವರ್ಷ ಇದ್ರು. ಅವ್ರಿಗೆ ಈ ಎಡಿಮಾ ಅಂತ ಮುಖ ಎಲ್ಲ ಊದ್ಬಿಟ್ಟು ಮೂತ್ರದಲ್ಲಿ ಅಲ್ಬುಮಿನ್ ಹೋಗ್ತಾ ಇತ್ತು ಅಂತ ಡಾಕ್ಟರ್ ಹೇಳಿದ್ರು. ಎಲ್ಲಿ ಚೆಕ್ ಮಾಡಿಸಿದ್ರು ಕೂಡ ಎಲ್ಲ ನಾರ್ಮಲ್ ಆಗೇ ಇತ್ತು. ಆದರೆ ಗರಿಕೆ ಹುಲ್ಲು ಜ್ಯೂಸನ್ನ ಕೊಟ್ಕೊಂಡು ಎಳ್ನೀರು, ಗರಿಕೆ ಹುಲ್ಲು ಜ್ಯೂಸು, ಬಾಳೆದಿಂಡು ಜ್ಯೂಸು ಇಷ್ಟನ್ನು 8 ದಿನ ಕುಡ್ಕೊಂಡು ಉಪವಾಸ ಮಾಡಿದ್ರು. ಸಂಪೂರ್ಣ ವಾಸಿ ಆಯಿತು. ಇದಕ್ಕೆ ಮೊದಲು ಅನೇಕ ಆಯುರ್ವೇದ ಡಾಕ್ಟ್ರು, ಆಲೋಪತಿ ಡಾಕ್ಟ್ರು ಎಲ್ಲರನ್ನೂ ನೋಡಿದ್ದಾಗಿತ್ತು. ಕಡೆಯಲ್ಲಿ ಸೆಂಟ್ ಮಾರ್ಥಾಸ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿದ್ದು, ವಾಪಸ್ ಕರ್ಕೊಂಡು ಬಂದು ಅವರು ಉಪವಾಸ ಮಾಡಿಸಿದ್ದು, ಪೂರಾ ಅದು ಸಕ್ಸಸ್ ಆಯಿತು. ನನ್ನ ಒಬ್ಬ ಮಗಳು ಈ ಅಲರ್ಜಿಕ್ ಸ್ನೀಸಿಂಗ್ ವೀಸಿಂಗ್ ಇಂದ ಬಳಲ್ತಾ ಇದ್ರು. ಅವಳಿಗೆ ಮಾಡಿದ್ದಿಷ್ಟೇ, ಗರಿಕೆ ಹುಲ್ಲು ಜ್ಯೂಸ್ ಬೆಳಗ್ಗೆ ಹೊತ್ತು ತಿಂಡಿ ಬದಲು ಬರೇ ಕೇವಲ ಸಿಹಿಯಾದ ಹಣ್ಣುಗಳು, ಹುಳಿ ಹಣ್ಣುಗಳನ್ನು ಹೊರತುಪಡಿಸಿ. ಅವಳು ಆವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದದ್ದು. ಈಗೆಲ್ಲ IT ಕಂಪ್ನಿಗಳಲ್ಲಿದ್ದಾರೆ ಬಿಡಿ. ಆದರೆ ಕೇವಲ 1 ವಾರ 10 ದಿವಸದೊಳಗೆ ಸಂಪೂರ್ಣ ಗುಣ ಆಯಿತು. ಈ ರೀತಿಯಾದಂತಹ ಅನೇಕ ಜೀವಂತ ಉದಾಹರಣೆಗಳಿದೆ.
ಗೌರ್ಮೆಂಟ್ ಪ್ರೆಸ್ಸಲ್ಲಿ ಒಬ್ಬರು ಮೂರ್ತಿ ಅಂತ ಮ್ಯಾನೇಜರ್ ಇದ್ರು ಸ್ಟೇಷನರಿ ಸೆಕ್ಷನ್ನಲ್ಲಿ. ಅವ್ರಿಗೆ ಅಲ್ಸರೇಟಿವ್ ಕೊಲೈಟಿಸ್, ಕರುಳು ಹುಣ್ಣು. ನಮಗೆ ಗೊತ್ತಲ್ಲ, ಬೇದಿ ಕಕ್ಕಸ್ಗೋಗ್ಬೇಕಂದ್ರೆ ತಕ್ಷಣ ಓಡಬೇಕು, ಇಲ್ದಿದ್ರೆ ಬಟ್ಟೆಲೆ ಮಾಡ್ಕೊಂಡು ಬಿಡ್ತಾರೆ. ಈ ರೀತಿ 10 ವರ್ಷ 10 ಆಪರೇಷನ್ ಆಗಿತ್ತು. ಆ ಥರ ನನ್ನ 37 ವರ್ಷಗಳ ಅವಧಿಯಲ್ಲಿ ಆ ಥರ ನೋಡೇ ಇಲ್ಲ ಬಿಡಿ, ಕೇಳೂ ಇಲ್ಲ. ಪ್ರತಿ ವರ್ಷಕ್ಕೊಂದೊಂದ್ಸಲ ಪೈಲ್ಸ್ ಆಪರೇಷನ್. ಈ ರೀತಿಯಾಗಿ ಕರಳು ಹುಣ್ಣಾಗಿ ಆಫೀಸಿಗೆ ಬರೋದಕ್ಕೆ ಅವ್ರ ಕಷ್ಟ ಆಗಿತ್ತು. ಕಡೆಗೆ ಗರಿಕೆ ಹುಲ್ಲು ಸೇವನೆಯಿಂದ 2 ವಾರಗಳು ಸೇವನೆ ಮಾಡಿ ಅವ್ರಿಗೇನು ರಿಸಲ್ಟ್ ಬಂತು, ಬೆಳಗ್ಗೆ 8 ಗಂಟೆಗೆ ಒಂದ್ಸಲ ಹೋಗ್ತೀನಿ ಕಕ್ಕಸಿಗೆ, ಮಧ್ಯಾಹ್ನ 3 ಗಂಟೆಗೆ ಒಂದ್ಸಲ ಹೋಗ್ತೀನಿ, ನನಗೆ ಯಾವ ತೊಂದರೆನೂ ಇಲ್ಲ, ಯಾವ ಮೆಡಿಸಿನ್ ಇಲ್ಲದೇನೆ ಇದು ಇಷ್ಟು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ಈ ಥರ ಅನೇಕ ಜೀವಂತ ಉದಾಹರಣೆಗಳಿದೆ. ನಾವು ಆರೋಗ್ಯವಾಗಿರುವಾಗಲೇನೆ ಈ ಜ್ಯೂಸನ್ನು ನಾವು ಬಹಳ ಬಹಳ ನಿಯಮಿತವಾಗಿ ತೆಗೆದುಕೊಂಡ್ರು ಕೂಡ ನಮಗೆ ಒಳ್ಳೆ ಫಲಿತಾಂಶ ಬರುತ್ತೆ. ಇದನ್ನು ಮಾಡೋ ಕ್ರಮ ಸುಮಾರು 1 ಹಿಡಿ ಗರಿಕೆ ಹುಲ್ಲನ್ನು ನಾವು ವಿಘ್ನೇಶ್ವರನ ಪೂಜೆ ಬಳಸ್ತಕ್ಕಂಥ ಯಾವುದೇ ಆದರೂ ಪರವಾಗಿಲ್ಲ, ಒಂದು 3-4 ವಿಧ ದರ್ಭ, ನಲ, ಕುಶ, ಮುಂಜ, ಈ ರೀತಿಯಾಗಿ ಒಂದು 4 ವಿಧಗಳು ಬರುತ್ತೆ. ಅದರಲ್ಲೇ ಯಾವುದು ಅಂತ ಏನು ಅಂತ ನೋಡೋದೇನು ಬೇಕಾಗಿಲ್ಲ. ಸ್ವಲ್ಪ ಔಷಧಿ ಅಂಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲದರಲ್ಲೂ ಒಂದೇ ಇರುತ್ತೆ ಅಂತ ಆಯುರ್ವೇದದಲ್ಲಿ ದಾಖಲಿದೆ. ಹೀಗಾಗಿ ನಾವು ಸಾಮಾನ್ಯವಾಗಿ ವಿಘ್ನೇಶ್ವರನ ಪೂಜೆಗೆ ಯಾವ್ದು ಬಳಸ್ತೀವಿ, ಆ ಗರಿಕೆ ಹುಲ್ಲನ್ನು 1 ಹಿಡಿಯಷ್ಟು ತಂದು ಚೆನ್ನಾಗಿ ತೊಳಿಬೇಕು. ನೀರಿನಲ್ಲಿ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಸಣ್ಣಗೆ ಕತ್ತರಿಸಿ ಮಿಕ್ಸಿಗೆ ಹಾಕಿ 1 ಲೋಟ ನೀರು ಹಾಕಿ 10 ನಿಮಿಷ ಗ್ರೈಂಡ್ ಮಾಡಬೇಕು. ಬೇಗ ಗ್ರೈಂಡ್ ಆಗೋಲ್ಲ, ಅದು ಪಾಯಸ ಆದಾಗ ಆಗತ್ತೆ. ಅದನ್ನು ಒಂದು ಬಟ್ಟೆನಲ್ಲಿ ಶೋಧಿಸಿ 1 ಚಮಚ ಜೇನನ್ನು ಬೆರೆಸಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ನಿಧಾನವಾಗಿ ಸ್ವಲ್ಪನೇ ಕುಡಿಬೇಕು. ಸಿಪ್ ಬೈ ಸಿಪ್ ಸಲೈವ ಮಿಕ್ಸ್ ಆಗಿ ನಮ್ಮ ಶರೀರಕ್ಕೆ ಹೋಗಬೇಕು. ಆವಾಗಲೇ ಅದರಲ್ಲಿನ ಔಷಧೀಯ ಗುಣಗಳು ನಮಗೆ ಸಿಕ್ಕುವಂಥದ್ದು. ಈ ರೀತಿ ಮಾಡ್ತಾ ಬಂದರೆ ಕ್ರಮೇಣ ಯಾವುದೇ ಇಟ್ ಈಸ್ ಕೋಲ್ಡ್ ಟು ಕ್ಯಾನ್ಸರ್, ಸಣ್ಣ ಶೀತ, ನೆಗಡಿ, ಕೆಮ್ಮು, ಜ್ವರ, ಮಂಡಿ ನೋವು, ಜಾಯಿಂಟ್ ಪೇನ್ಸು, ಅರ್ಧ ತಲೆನೋವು, ಈ ಥರ ಯಾವುದೇ ಇರಲಿ ಎಲ್ಲವೂ ಸಹ ಬಹಳಷ್ಟು ಅದ್ವಸ್ತಿಗೆ ಬರುತ್ತೆ. ಬೆಂಗಳೂರಿನಲ್ಲಿ ಒಂದು ನಟರಾಜ ಗುರುಕುಲ ಆಶ್ರಮ ಅಂತ ಇದೆ ಕನಕಪುರ ರಸ್ತೆಯಲ್ಲಿ. ಅದರ ಹೆಸರು ನಟರಾಜ ಗುರುಕುಲ. ಅಲ್ಲಿರೋರೆಲ್ಲ ಜರ್ಮನಿ ದೇಶದವರು. ಅಲ್ಲಿ ಒಬ್ರು ಸ್ವಾಮೀಜಿ ಅರ್ಧ ತಲೆನೋವು, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ಮಹಾಮಂಗಳಾರತಿ ನಡೀತಾ ಇದೆ, ಅವ್ರನ್ನ ಕರೆದ್ರೆ ಇಲ್ಲ, ತಲೆನೋವು ಬರೋಕ್ಕಾಗಲ್ಲ ಅಂತಿದ್ರು. ಅವ್ರಿಗೆ ಅಲ್ಲೇ ಗರಿಕೆ ಹುಲ್ಲು ಜ್ಯೂಸನ್ನು ಕೈನಲ್ಲೇ ಹೊಸಕಿ ಮಾಡಿಕೊಟ್ವು. ಒಂದು ಪಿಂಗಾಣಿ ಲೋಟದಲ್ಲಿ ಒಂದು ಅರ್ಧ ಕಪ್ ಕುಡಿದ್ರು. ಈ ಥರ ಒಂದು 48 ಡೇಸ್ ತಗೊಳ್ಳಿ ಅಂತ ಹೇಳಿದ್ವು. ಆದರೆ ಅವರು ಇನ್ನೊಂದು 3 ತಿಂಗಳ ನಂತರ ಹೋದಾಗ ಏನು ಉತ್ತರ ಕೊಟ್ಟರು, ನನಗೆ ಸಂಪೂರ್ಣ ವಾಸಿಯಾಗಿದೆ. ಸ್ವಾಮೀಜಿ ಎಷ್ಟು ದಿವಸ ತಗೊಂಡ್ರಿ ಅಂದರೆ, ನೀವು ಅವತ್ತು ಕೊಟ್ಟರಲ್ಲ 1 ಡೋಸ್ ಅಷ್ಟೇನೆ ಅಂತ ಹೇಳಿದ್ರು. ಅವರ ಅದೃಷ್ಟದಲ್ಲಿತ್ತು, 1ದೇ ದಿನದಲ್ಲಿ ವಾಸಿ ಆಯಿತು. ಎಲ್ರಿಗೂ ಅದೇ ರೀತಿ ಆಗಲ್ಲ. ಒಬ್ಬೊಬ್ಬರ ಶರೀರ ಪ್ರಕೃತಿ ಕೂಡ ಒಬ್ರಿದ್ದೊಬ್ಬರಿಗೆ ಭಿನ್ನವಾಗಿರುತ್ತೆ. ಭಿನ್ನವಾದಂಥ ರಿಸಲ್ಟ್ ಬರುತ್ತೆ, ಫಲಿತಾಂಶ ಬೇರೆನೇ ಆಗಿರುತ್ತೆ. ಈ ಥರ ಅನೇಕವಿವೆ. ನಾನು ಒಟ್ಟಿನಲ್ಲಿ ಹೇಳೋದೇನಪ್ಪ ಅಂತಂದರೆ, ಯಾವುದೇ ಕಾಯಿಲೆಗಳು ನೋಡಿ ಹುಟ್ಟುತ್ತಾನೆ ಬಂದಿಲ್ಲ. ಯಾವ ಮಗುಗೆ ಹುಟ್ಟುತ್ತಾನೆ ಸ್ಪಾಂಡಿಲೋಸಿಸ್ಸು, ನೀ ಪೇನು, ಆಮೇಲೆ ಗ್ಯಾಸ್ಟ್ರಿಕ್ ಅಲ್ಸರ್, ಇವೆಲ್ಲ ಎಲ್ಲಿದೆ? ಇವೆಲ್ಲ ನಮ್ಮ ಸ್ವಯಂಕೃತ ಅಪರಾಧಗಳು. ಆದ್ದರಿಂದ ನಾವು ನಮ್ಮ ಇಡೀ ಜೀವನದ ಏನು ದಿನಚರಿ ಇದೆ ಅದನ್ನು ನಾವು ನಮ್ಮ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಬದಲಾಯಿಸಿಕೊಂಡು ತಾಜಾ ಹಣ್ಣು ತರಕಾರಿಗಳ ಸೇವನೆ ಮಾಡ್ತಕ್ಕಂಥದ್ದು, ಯಥೋಚಿತವಾಗಿ ಇದು ಬೇಯಿಸಿದಂಥ ಆಹಾರವನ್ನು ಎಷ್ಟು ಬೇಕು ಅಷ್ಟನ್ನು ತೆಗೆದುಕೊಳ್ತಕ್ಕಂಥದ್ದು, ರಾತ್ರಿ ಊಟವನ್ನು ಆದಷ್ಟು ಬೇಗನೆ 6:30, 7 ಗಂಟೆ 8 ಗಂಟೆ ಒಳಗಡೆ ಮುಗಿಸ್ತಕ್ಕಂಥದ್ದು. ತಡವಾದಷ್ಟು ಕಾಯಿಲೆಗಳು ಜಾಸ್ತಿ. ಆಮೇಲೆ ತಗೊಳ್ಳುವಂಥ ಒಂದೊಂದು ತುತ್ತನ್ನು 34 ಸಲ ಅಗಿಬೇಕು. ಇದರಿಂದ ಸಲೈವ ಮಿಕ್ಸ್ ಆಗಿ ಹೋಗಬೇಕು. ಇದರಿಂದ ನಮಗೆ ಶರೀರಕ್ಕೆ ಸತ್ವಗಳು ಸಿಕ್ಕುತ್ತೆ. ನನಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಸೊ ಈ ರೀತಿ ನಾವು ಮಾಡ್ಕೊಂಡು ಹೋದರೆ ಅನೇಕ ರೋಗಗಳು ನಮಗೆ ಔಷಧಿಗಳು ತೆಗೆದುಕೊಳ್ತಾ ಇದ್ರು ಕೂಡ ಪ್ರಮಾಣ ಕಮ್ಮಿ ಮಾಡ್ಕೋಬೋದು. ನಾವು ಆರೋಗ್ಯವಾದಂತಹ ಜೀವನವನ್ನು ನಡೆಸ್ಬೋದು ಅಂತ ನನಗನ್ಸುತ್ತೆ. ಧನ್ಯವಾದಗಳು ಎಲ್ರಿಗೂ. ನನಗೆ ಅವಕಾಶ ಕೊಟ್ಟಂಥ ಮಹಾವತಾರ ಫೌಂಡೇಶನ್ನ ಸ್ವಾಮೀಜಿಯವ್ರಿಗೂ, ಮೇಡಮ್ ಅವ್ರಿಗೂ, ಶ್ರೀಮತಿ ಲಕ್ಷ್ಮೀದೇವಿಯವ್ರಿಗೂ, ಆಲಿಸಿದಂಥ ಎಲ್ರಿಗೂ ಕೂಡ ನನ್ನ ಪೂರ್ವಕ ಧನ್ಯವಾದಗಳು.